ನಿನ್ನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಎರಡನೇ ತವರು ರಾಯ್ಪುರದಲ್ಲಿ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 2 ವಿಕೆಟ್ಗಳಿಂದ ರೋಚಕ ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಆದರೆ ಪಂದ್ಯ ಗೆದ್ದ ಖುಷಿಯಲ್ಲಿದ್ದ ಆರ್ಸಿಬಿ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದ್ದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕೋಚ್ಗೆ ಭಾರೀ ದಂಡ ವಿಧಿಸಲಾಗಿದೆ. ಹೌದು, ಕೋಚ್ ಆಂಡಿ ಫ್ಲವರ್ ಐಪಿಎಲ್ ನೀತಿ ಸಂಹಿತೆ ಲೆವೆಲ್ 1 ಅನ್ನು ಉಲ್ಲಂಘಿಸಿದ ಕಾರಣ ಪಂದ್ಯದ ಶುಲ್ಕ 15% ದಂಡ ವಿಧಿಸಲಾಗಿದೆ. ಇನ್ನು ಐಪಿಎಲ್ನಲ್ಲಿ ತರಬೇತುದಾರರು ಮತ್ತು ಸಹಾಯಕ ಸಿಬ್ಬಂದಿಗೆ ದಂಡ ವಿಧಿಸೋದು ತೀರಾ ಅಪರೂಪ. ಹಾಗಿದ್ರೆ ನಿನ್ನೆ ಆದ ಘಟನೆಯ ವಿವರಣೆ ಏನು ಅನ್ನೋದನ್ನು ನೋಡೋದಾದ್ರೆ, ಮುಂಬೈ ಇಂಡಿಯನ್ಸ್ ನೀಡಿದ 167 ರನ್ಗಳ ಗುರಿ ಚೇಸ್ನಲ್ಲಿ ಆರ್ಸಿಬಿ ಇದ್ದಾಗ 17.2ನೇ ಓವರ್ನಲ್ಲಿ ಆಂಡಿ ಫ್ಲವರ್ 4ನೇ ಅಂಪೈರ್ ಜೊತೆ ತೀವ್ರ ವಾಗ್ವಾದ ನಡೆಸಿದಾಗ ಈ ಘಟನೆಯಾಗಿದೆ. ಮುಂಬೈ ಇಂಡಿಯನ್ಸ್ ಬೌಲರ್ ಅಲ್ಲಾಹ್ ಗಜನ್ಫರ್ ಎದುರಿಸಿದ ಕೃನಾಲ್ ಪಾಂಡ್ಯ ವೈಡ್ ಲಾಂಗ್ ಆನ್ ಕಡೆಗೆ ಬಾಲ್ ಅನ್ನು ಹೊಡೆದ್ರು. ಅಲ್ಲಿ ಫೀಲ್ಡಿಂಗ್ ಮಾಡ್ತಿದ್ದ ನಮನ್ ಧೀರ್ ಬಾಲ್ ಹಿಡಿಯೋಕೆ ಟ್ರೈ ಮಾಡ್ತಾರೆ. ಅಲ್ಲಿಯೇ ಹತ್ತಿರದಲ್ಲಿ ತಿಲಕ್ ವರ್ಮಾ ಕೂಡ ಫೀಲ್ಡ್ ಮಾಡ್ತಿದ್ರು. ನಮನ್ ಬಾಲ್ ಬೌಂಡ್ರಿ ಲೈನ್ ದಾಟುವ ಮುನ್ನ ಹಿಡಿದು ಗಾಳಿಗೆ ತೂರಿದ್ರು. ಆಗ ತಿಲಕ್ ವರ್ಮಾ ಕ್ಯಾಚ್ ಪಡೆಯುವುದಕ್ಕೆ ಫೇಲ್ ಆಗ್ತಾರೆ. ಇನ್ನು ಕೃನಾಲ್ ಬಾರಿಸಿದ ಚೆಂಡನ್ನು ಹಿಡಿಯುವಲ್ಲಿ ಮುಂದಾಗಿದ್ದ ನಮನ್ ಧೀರ್ ಒಂದು ಕಾಲು ಬೌಂಡ್ರಿ ಕುಷನ್ಗೆ ತಗುಲಿರಬಹುದೆಂದು ರಿಪ್ಲೈನಲ್ಲಿ ತಿಳಿದುಬರುತ್ತೆ. ಕೃನಾಲ್ ಪಾಂಡ್ಯ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದರಿಂದ ರನ್ ಓಡೋಕಾಗಲಿಲ್ಲ. ಈ ವೇಳೆ ಆರ್ಸಿಬಿ ಕೋಚ್ ಫ್ಲವರ್ ಅಂಪೈರ್ ಜೊತೆ ಕೋಪದಿಂದ ಮಾತನಾಡುವುದು ಕಂಡು ಬಂದಿದೆ. ಇದೇ ಕಾರಣಕ್ಕೋಸ್ಕರ ಕೋಚ್ ಆಂಡಿ ಫ್ಲವರ್ಗೆ ದಂಡವನ್ನು ವಿಧಿಸಲಾಗಿದೆ.